ಸರಿ, ಈಗ ವಿಷಯಕ್ಕೆ ಬರೋದು. ಇದೀಗಾಳೆ ಟೈಮ್ 8 ಗಂಟೆ ಆಗ್ತಾ ಬಂತು. ನಿಮ್ಗಾಳೆ ಗೊತ್ತಿರುವ ಹಾಗೆ ಕೆಇದಲ್ಲಿ ಯಾವುದೇ ತರನಾದ ಅಬೌಟ್ ಮಾಕ್ ಅಲಾಟ್ಮೆಂಟ್, ಫಸ್ಟ್ ಮಾಕ್ ಅಲಾಟ್ಮೆಂಟ್ ಏನು ಕೂಡ ಕೆಸಿಡಿದ ಅಪ್ಡೇಟ್ ಇಲ್ಲ. 2 PM ಅಂತ ಹೇಳಿಬಿಟ್ಟು ಕೆಇದವರು 8 ಗಂಟೆ ಆದ್ರೂ ಕೂಡ ಏನು ಬಿಡ್ತಿಲ್ಲ. ಸೊ ಆ ಶೆಡ್ಯೂಲ್ ಅಲ್ಲಿ ಮೆನ್ಷನ್ ಮಾಡಬಹುದಿತ್ತು ಆಫ್ಟರ್ 6 PM ಅಥವಾ ಆಫ್ಟರ್ 8 PM ಅಂತ ಮೆನ್ಷನ್ ಮಾಡಿದ್ರೆ ಸ್ವಲ್ಪ ಸದ್ಯ ಕೂಡ ಸ್ವಲ್ಪ ಆದ್ರೂ ರಿಲ್ಯಾಕ್ಸ್ ಆಗ್ತಾ ಇದ್ರು ಹುಡುಗರು. ಸೊ ಇವಾಗ ಏನ್ ಆಗ್ತಿದೆ ಅಂತಂದ್ರೆ ಕೆಲವೊಂದಿಷ್ಟು ಹುಡುಗರು ಮೆಂಟಲಿ ಬಹಳಷ್ಟು ಇದಾಗ್ತಾರೆ. ಯಾಕಂದ್ರೆ ಮೊದ್ಲೇ ಸೀಟ್ ಸಿಗುತ್ತೋ ಇಲ್ಲ ಅಂತ ಅಂತಂದ್ರೆ ಸ್ವಲ್ಪ ಭಯ. ಆ್ಯಂಡ್ ಇದ್ರಲ್ಲೂ ಕೂಡ ನಿಮ್ಮ ಲೈಫೇ ನಿಂತಿರ್ತದ. ಇಂಥ ಟೈಮಲ್ಲಿ ಕೆದವ್ರು ಆಟ ಆಡೋದು ಬೇಡ ಅಂತ ಹೇಳ್ತೀನಿ. ಈಗ ಈ ವಿಡಿಯೋ ಎಷ್ಟು ಜನ ನೋಡ್ತಾರ ಗೊತ್ತಿಲ್ಲ. ನಾನು ಅನ್ಸಬಿಟ್ಟು ಒಂದು 5,000 ಸ್ಟೂಡೆಂಟ್ಸ್ ಆದ್ರೆ ನೋಡ್ತಾರ ಅನ್ಕೊಂತೀನಿ. ಇವಾಗ ಏನಪ್ಪಾ ಅಂತಂದ್ರೆ ಇಷ್ಟು ಹುಡುಗರು ನಾನ್ ನಿಮ್ಗೆ ಒಂದ್ ಮೈಂಡ್ ಸೆಟ್ ಚೇಂಜ್ ಮಾಡಕ್ ಬರ್ತೀನಿ. ಸರಿ, ಏನಪ್ಪಾ ಅಂದ್ರೆ ನೀವು ಆರಾಮ್ಸಿ ಇವಾಗ ಊಟ ಮಾಡಿ ಮಲ್ಕೊಂಬಿಡಿ. ಓಕೆ, ಊಟ ಮಾಡ್ರಿ ಮಲ್ಕೊಂಬಿಡಿ. ಓಕೆ, ಹೇಳ್ತಿದ್ದೀನಿ, ಮತ್ತೇನೊಂದ್ಸರಿ ಹೇಳ್ತಿದ್ದೀನಿ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ. ಓಕೆ, ಮಾಕ್ ಅಲಾಟ್ಮೆಂಟ್ ನಾಳೆನೂ ಕೂಡ ನೋಡ್ಬೋದು. ಓಕೆ, ನೀವು ಆಪ್ಷನ್ ಎಂಟ್ರಿ ಯಾವ ರೀತಿ ಚೆನ್ನಾಗಿ ಮಾಡಿದ್ರೆ ಖಂಡಿತ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಭಯ ಪಡಬೇಡಿ. ಓಕೆ, ಮಾಕ್ ಅಲಾಟ್ಮೆಂಟ್ ಇನ್ ಕೇಸ್ ಸೀಟ್ ಸಿಗದೆ ಇದ್ರು ಕೂಡ, ಇನ್ ಕೇಸ್ ನಾಳೆ ಇವತ್ತು ಮಲ್ಕೋರಿ, ನಾಳೆ ಬೆಳಿಗ್ಗೆ ನೋಡ್ರಿ ಸೀಟ್ ಸಿಗದೆ ಇದ್ರು ಕೂಡ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಬಿಡ್ರಿ. ಓಕೆ, ಆಪ್ಷನ್ ಎಂಟ್ರಿ ಮಾಡೋಕೆ ನಿಮ್ಗೆ ಚಾನ್ಸ್ ಇದೆ, 2 ಸರ್ತಿ ಚಾನ್ಸ್ ಇದೆ ಇನ್ನು. ಸೊ ಮಲ್ಕೊಂಡ್ಬಿಡ್ರಪ್ಪ, ಹೋಗಿಬಿಟ್ಟು 1 ನಿಮಿಷ ಕೇಳಿಸ್ಕೊಂಡೋಗ್ಬಿಡಿ. ಸರಿ, ಇನ್ನೂ ಕೂಡ ಬಿಟ್ಟಿಲ್ಲ. ಇನ್ನು ಇನ್ ಕೇಸ್ ಒಂದು ಕಾಲ್ ರೆಕಾರ್ಡ್ ಹಾಕಿದ ಹುಡುಗ ನಾಳೆ ಬಿಡ್ತಾರಂತ ಹೇಳಿದ್ರು. ಇನ್ ಕೇಸ್ ನಾಳೆನು ಬಿಡದೆ ಹೋದ್ರೆ ನೀವೇನು ಕೂಡ ಭಯ ಪಡ್ಬಿಡ್ರಿ. ಕೇದವ್ರು ಮಾಡ್ತಿರುವಂತ ತಪ್ಪು ಮಿಸ್ಟೇಕ್ ಅವ್ರ ಕಡೆ ಇರ್ತದ. ಇನ್ ಕೇಸ್ ಬಿಡದೆ ಹೋದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ? ಏನು ಆಗಲ್ಲ, ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ. ಓಕೆ, ಇವಾಗ ಇರುವಂತ ಡೇಟ್ ಶೆಡ್ಯೂಲ್ ಏನಿದೆ ನೋಡ್ರಿ, ಆ ಡೇಟ್ ನ ಎಕ್ಸ್ಟೆಂಡೆಡ್ ಮಾಡ್ತಾರ. ನೀವೇನ್ ಮಾಡ್ತಿದಾರೆ ಅಂತಂದ್ರೆ ಬಹಳ ಮೆಂಟಲಿ ಬಹಳ ಡಿಪ್ರೆಸ್ ಆಗ್ತಿದಾರೆ ಕೆಲವೊಂದಿಷ್ಟು ಹುಡುಗರು. ನನಗೆ ಸೀಟ್ ಸಿಗುತ್ತಲ್ಲ ಅಂತ ಅಷ್ಟೊಂದು ತಲೆ ಕೆಡಿಸೋಕೆ ಹೋಗಬೇಡಿ. ಇದು ಮಾಕ್ ಅಲಾಟ್ಮೆಂಟ್, ಇದು ರಿಯಲ್ ಅಲಾಟ್ಮೆಂಟ್ ಅಲ್ಲ. ರಿಯಲ್ ಅಲಾಟ್ಮೆಂಟ್ ಅಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಸಿಗದೆ ಇದ್ದಾಗ ಕೂಡ ಅಷ್ಟೊಂದು ಹುಡುಗರು ತಲೆ ಕೆಡಿಸ್ಕೊಂಡಿರಲ್ಲ. ಯಾಕಂದ್ರೆ ಇನ್ನು ಕೂಡ ಸೆಕೆಂಡ್ ರೌಂಡ್ ಇದೆ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಇದೆ ಅನ್ಕೋತಾರೆ. ಮಾಕ್ ಅಲಾಟ್ಮೆಂಟ್ ಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ. ಯಾಕಂದ್ರೆ ಅದ್ರಲ್ಲಿ ಬೇರೆ ಈ ವರ್ಷ ಕೂಡ ಅಷ್ಟೊಂದು ಇದು ನೆಸೆಸರಿನೇ ಇಲ್ಲ. ಯಾಕಂದ್ರೆ ಮೊದಲನೇ ಮಾಕ್ ಅಲಾಟ್ಮೆಂಟ್ ಮತ್ತು 2ನೇ ಮಾಕ್ ಅಲಾಟ್ಮೆಂಟ್ ಅಂತ 2 ಸರ್ತಿ ಮಾಡ್ತಿದಾರ. ಸರಿನಾ? ಸರಿ, ನಾನ್ ಬಿಟ್ರೆ ಅಂತೂ ನಾನು ಅಪ್ಡೇಟ್ ಅಂತೂ ಮಾಡಿರ್ತೀನಿ. ಬೇಕಾದ್ರೆ ನೀವು ನಾಳೆನೂ ಕೂಡ ಆರಾಮ್ಸೆ ನೋಡ್ಕೋಬಹುದು. ಓಕೆ, ಇವಾಗ ನೈಟ್ ಯಾವಾಗ ಬಿಡ್ತಾರ ಅನ್ಕೋತೀನಿ. ಇನ್ ಕೇಸ್ ಈಗಾಗಲೇ ಟೈಮ್ 8 ಆಯ್ತು. ಇನ್ ಕೇಸ್ ಬಿಟ್ರು ಕೂಡ ಫುಲ್ ಕ್ರಾಶ್ ಆಗತ್ತೆ, ಎಷ್ಟೋ ನೆಟ್ವರ್ಕ್ ಬರಲ್ಲ, ಮತ್ತೆ ಅಲ್ಲೂ ಕೂಡ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ನಿಮ್ಗೆ. ನಂದು ರಿಸಲ್ಟ್ಸ್ ಬರ್ತಿಲ್ಲ, ನೋಡ್ಬೇಕು ಅಂತ ನಿಮ್ಗೆ ತುಂಬಾ ಟೆನ್ಷನ್ ಆಗುತ್ತೆ. ಓಕೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಪ್ಲೀಸ್ ಹೋಗಿ ಮಲ್ಕೊಂಡ್ಬಿಡ್ರಿ. ಓಕೆ, ಆರಾಮ್ಸಾಗಿ ನಿದ್ದೆ ಮಾಡಿ. ಓಕೆ, ನಿಮ್ ಮಧ್ಯಾಹ್ನದ ನಿದ್ದೆ ಆಗಿಲ್ಲ, ನಿಮ್ಗೆ ಟೆನ್ಷನ್ ಆಗಿದ್ದೀರ ಅಂತ ಗೊತ್ತು. ಓಕೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಸಾಧ್ಯ ಆಯ್ತಂದ್ರೆ ಆರಾಮ್ಸೆ ನಿದ್ದೆ ಮಾಡ್ರಿ, ಊಟ ಚೆನ್ನಾಗೇ ಮಾಡಿ, ನಿಮ್ಮ ಅಪ್ಪ ಅಮ್ಮ ಪೇರೆಂಟ್ಸ್ಗೆ 1 ಟೈಮ್ ನೆನೆಸ್ಕೊಂಡು ಕಣ್ತುಂಬಾ ನಿದ್ದೆ ಮಾಡಿ. ನಾಳೆ ನಿಮ್ಗೆ ಒಳ್ಳೆ ರಿಸಲ್ಟ್ ಅನ್ನೋದು ಬಂದಿರ್ತದೆ. ಸರಿ, ಬಿಟ್ರೆ ನಾನು ಅಪ್ಡೇಟ್ ಮಾಡಿರ್ತೀನಿ, ನಾಳೆ ನೋಡೋರಂತೆ. ಬಾಯ್.